ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ನಾನು ಪ್ರಿಯಾ ಶ್ರೀಗುರು. ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ ಮತ್ತಿಮೂಡ್ ಅವರು ತಮ್ಮ ಹಳೆಯ ಗುಂಡಾ ಪ್ರವೃತ್ತಿಯನ್ನು ಮುಂದುವರಿಸಿದ್ದಾರೆ ಎಂದು ಆಮ್ ಆದ್ಮಿ ಪಕ್ಷದ ಮುಖಂಡ ರಾಘವೇಂದ್ರ ಚಿಂಚನ್ಸೂರ್ ಅವರು ಆರೋಪಿಸಿದ್ದಾರೆ. ಈ ಕುರಿತು ಅವರ ಮೇಲೆ ದಾಖಲಾದ ಪ್ರಕರಣಗಳ ಹಾಗೂ ಪೊಲೀಸ್ ಠಾಣೆಯಲ್ಲಿ ಸ್ಲೇಟ್ ಹಿಡಿದು ನಿಂತಿರುವ ಫೋಟೋ ರಿಲೀಸ್ ಮಾಡಿ ಮಾತನಾಡಿದ ಅವರು, ಒಬ್ಬ ವರದಿ ಮೇಲೆ ಇದ್ದ ಪೊಲೀಸ್ ಅಧಿಕಾರಿಯ ಮೇಲೆ ದೌರ್ಜನ್ಯ ಮಾಡುವುದು ಗಮನಿಸಿದರೆ ಅವರು ತಮ್ಮ ಹಳೆಯ ಪ್ರವೃತ್ತಿಯನ್ನು ಮುಂದುವರಿಸಿರುವುದು ಸಾಬೀತಾಗಿದೆ ಎಂದು ಹೇಳಿದರು. ಇನ್ನು ಮತ್ತಿಮೂಡ್ ಅವರು ಚುನಾವಣೆಯ ಸಂದರ್ಭದಲ್ಲಿ ನನ್ನ ಮೇಲೆ ಯಾವುದೇ ಪ್ರಕರಣಗಳಿಲ್ಲ ಎಂದು ಚುನಾವಣಾ ಆಯೋಗಕ್ಕೆ ಸುಳ್ಳು ಮಾಹಿತಿ ನೀಡಿದರು. ಅವರ ಮೇಲೆ 14ಕ್ಕೂ ಹೆಚ್ಚು ಪ್ರಕರಣಗಳಿವೆ. ಜೂಜು ಅಡ್ಡೆ ನಡೆಸಿರುವುದು ಸೇರಿ ಅನೇಕ ಪ್ರಕರಣಗಳು ಕೋರ್ಟ್ನಲ್ಲಿ ಇವೆ. ಅಲ್ಲದೆ ಆದಾಯಕ್ಕೂ ಹೆಚ್ಚಿನ ಆಸ್ತಿ ಗಳಿಕೆ ಮಾಡಿದ್ದಾರೆ ಎಂದು ದೂರಿದ ಅವರು, ಈ ಕುರಿತು ಸರ್ಕಾರ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ನಾವು ಅಸಮಾಧಾನ ಹೊರಹಾಕಿ ಇದನ್ನ ಖಂಡನೆ ಮಾಡ್ತೀವಿ. ಈ ಫೋಟೋ ಏನಿದೆ, ಗುಲ್ಬರ್ಗಾದ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ನಲ್ಲಿ ಅವರ ಜೂಜಾಟದ ವೇಳೆಗೆ he has committed repetitive crime. ರಿಪಿಟೇಟಿವ್ ಆದಂತ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾದ್ಮೇಲೆ ಕಲಬುರಗಿ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಒಳಗೆ ಹೋಗಿ ಈ ತರ ಎಲ್ಲ ಫೋಟೋ ತೆಗೆಸ್ಕೊಂಡು ಆಮೇಲೆ ಜಾಮೀನ್ ಮೇಲೆ ಬಿಡುಗಡೆ ಆಗ್ತಾರೆ. ಮತ್ತೆ ನೋಡು ಸೊ ಇದು ಯಾವಾಗ ಅಂತಂದ್ರೆ ಇಟ್ ಇಸ್ ಇನ್ 2006-2007 ಅಲ್ಲಿ ಈ ಒಂದು ಆಕ್ಟಿವಿಟಿ ಆಗುತ್ತೆ. ಅದಾದ್ಮೇಲೆ ಇವರೇನು ಮುಂದೆ ಜಿಲ್ಲಾ ಪಂಚಾಯತ್ ಅದು ಇದು ಎಲ್ಲ ರಾಜಕೀಯವಾಗಿ ಬೆಳಿಲಕ್ಕೆ ಸ್ಟಾರ್ಟ್ ಆಗ್ತಾರೆ. ಅದೆಲ್ಲ ನಡುವಿನ ಒಂದ್ ಕಡೆ ಆದ್ರೆ ನಾವು ಬಹಳಷ್ಟು ದೀರ್ಘವಾಗಿ ಹೋಗೋಕ್ಕಿಂತ 2018 we have collected all informations. Now we are filing a complaint against ಮತ್ತಿಮೂಡ್. 2 ಕ್ಲಾಸ್ ಅಲ್ಲಿ ಕಂಪ್ಲೇಂಟ್ ಅನ್ನ ಫೈಲ್ ಮಾಡ್ತಾ ಇದ್ದೀವಿ. ಒಂದು ಡಿಸ್ಪ್ರಪೋರ್ಷನೇಟ್ ಅಸೆಟ್ DA ಕೇಸ್ ಅಲ್ಲಿ, ಇನ್ನೊಂದು ಪಬ್ಲಿಕ್ ಮನಿ ಲಾಂಡ್ರಿಂಗ್ ಆಕ್ಟ್ PMLA ಅಲ್ಲಿ, ಪ್ರೊಹಿಬಿಷನ್ ಆಫ್ ಪಬ್ಲಿಕ್ ಮನಿ ಲಾಂಡ್ರಿಂಗ್ ಆಕ್ಟ್. ಸೊ ಇದ ಏನಾಗಿದೆ ಅಂತಂದ್ರೆ 2018ರಲ್ಲಿ ಮತ್ತಿಮೂಡ್ ಏನ್ ಇನ್ಕಮ್ ಟ್ಯಾಕ್ಸ್ ತುಂಬ್ತಾರೆ, ಇನ್ಕಮ್ ಟ್ಯಾಕ್ಸ್ ಅಂತಂದ್ರೆ ದಟ್ ಇಸ್ ಆಲ್ ವೈಟ್. ಸೊ 3 ರಿಂದ 4 ಲಕ್ಷ ಇನ್ಕಮ್ ಟ್ಯಾಕ್ಸ್ ತುಂಬಿದಂತ ಮತ್ತಿಮೂಡ್ ಅವರು 2023ರಲ್ಲಿ ಇನ್ಕಮ್ ಟ್ಯಾಕ್ಸ್ ಎಷ್ಟು ತುಂಬ್ತಾರೆ ಅಂದ್ರೆ 65 lakh rupees ಇನ್ಕಮ್ ಟ್ಯಾಕ್ಸ್ ತುಂಬ್ತಾರೆ. ಟ್ಯಾಕ್ಸ್ ತುಂಬಿದ್ದು ಇನ್ಕಮ್ ಬಿಟ್ಟು ದಟ್ ಇಸ್ ದ ಟ್ಯಾಕ್ಸ್ ವಿಚ್ ವಿ ಆರ್ ಪೇಯಿಂಗ್ ಫಾರ್ ದ ಗವರ್ಮೆಂಟ್. ಸೊ 2018 ಇಂದ 2025 ವರೆಗೆ 5 ವರ್ಷದ ಸ್ಪ್ಯಾನ್ ಅಲ್ಲಿ ನೀವು ಇಷ್ಟೊಂದು ಟ್ಯಾಕ್ಸ್ ತುಂಬ್ತೀರಿ. ನಾವು ಇನ್ನು ಡಿಟೇಲ್ಸ್ ನೋಡ್ಕೊತಾ ಹೋದಾಗ ಮತ್ತಿಮೂಡ್ ಅವ್ರ ಹತ್ರ, ಅವ್ರ ಪರಿವಾರದ ಹತ್ರ 40 ಎಕರೆ ಜಮೀನಿತ್ತು, 40 acres ಜಮೀನಿತ್ತು. In 2023 they are having 200 acres of ಜಮೀನ್. 200 ಎಕರೆ ಜಮೀನಿದೆ. ಕೇವಲ ಜಯಶ್ರೀ ಮತ್ತಿಮೂಡ್ ಅವ್ರ ಹತ್ರನೇ 100 ಎಕರೆ ಜಮೀನಿದೆ. In this 5 years of period 100 ಎಕರೆ ಜಮೀನ್, ದಟ್ ಈಸ್ ನಾಟ್, ನಾವೇನು ಹಂಗ ಹಿಂಗ ಮಾತಾಡ್ತಾ ಇಲ್ಲ, ದಟ್ ಇಸ್ ಆಲ್ ಇನ್ ದ ಅಫಿಡವಿಟ್ ಅಲ್ಲಿ ಎಲ್ಲ ಇದೆ. ಅಂಡ್ ಈ ಕರೆಂಟ್ ಅಫಿಡವಿಟ್ ಕೂಡ ಏನು ಶಾಸಕರು ದೇ ಹ್ಯಾವ್ ಟು ಫೈಲ್ ದೇರ್ ಅಸೆಟ್. ಪ್ರತಿ ವರ್ಷ ಅವರು ತಮ್ಮ ಆಸ್ತಿ ವಿವರ ಕೊಡಬೇಕಾಗುತ್ತೆ. ಅದು ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಅದು ಕೂಡ ಈ ವರ್ಷ ಏನಿದೆ 23 ಅಂತ ಮುಗಿತು, 24-25 ಫೈನಾನ್ಷಿಯಲ್ ಇಯರ್ ಅಲ್ಲಿ ಏನಿದೆ ಅದು ಕೂಡ ನಾವು ತರಿಸ್ಕೊತಾ ಇದ್ದೇವೆ. ಬಟ್ ನೀವು 200 acres ಜಮೀನ್ ಯಾವ ರೀತಿಯಾಗಿ ನಿಮ್ದು ಬಂತು? ನಾವು ಆಕ್ಚುಲಿ 2023ನೇ ಚುನಾವಣೆಯಲ್ಲಿ ಅನೇಕ ವಿಷಯಗಳ ಬಗ್ಗೆ ನಾನು ಅಬ್ಜೆಕ್ಷನ್ ಮಾಡಿದ್ದೆ. ಐ ಹ್ಯಾವ್ ಅಬ್ಜೆಕ್ಟೆಡ್. ಬಟ್ ಇವ್ರೇನ್ ಮಾಡಿದ್ರು, ನಾನು ಅಬ್ಜೆಕ್ಷನ್ ಮಾಡ್ತೀನಿ ಅನ್ನುವಂತ ವಿಚಾರ ಮೊದಲೇ ತಿಳ್ಕೊಂಡು he has filed nomination at the nth moment, ಅಂದ್ರೆ ಲಾಸ್ಟ್ ನಾಮಿನೇಷನ್ ಫೈಲ್ ಮಾಡ್ತಾರೆ. ನನ್ನ ಅಬ್ಜೆಕ್ಷನ್ ಗಳು ಏನಿದ್ದು ಅಂತಂದ್ರೆ, he has said clearly that I don't have any cases on me. ಚುನಾವಣೆಯಲ್ಲಿ he has given false information to election commission. ಅದು ಎಲೆಕ್ಷನ್ ಅಬ್ಜೆಕ್ಷನ್ ಟೈಮಿಗೆ ನಾನು ರೇಸ್ ಮಾಡಿದ್ದೀನಿ. ಬಟ್ ನಾನು ಒಬ್ಬ ಕ್ಯಾಂಡಿಡೇಟ್ ಆಗಿದ್ರಿಂದ ನನಗೆ ರಿಲೆವೆಂಟ್ ಆದಂತ ಡಾಕ್ಯುಮೆಂಟ್ಸ್ ಗಳು ಸಬ್ಮಿಟ್ ಮಾಡಂತಂದ್ರು. ಆ ರಿಲೆವೆಂಟ್ ಆದಂತ ಡಾಕ್ಯುಮೆಂಟ್ ನಾನು ಪ್ರಚಾರಕ್ಕೆ ಹೋಗ್ಬೇಕು, ತಗೊಳ್ಳೋಬೇಕು, ಈ ಸಮಸ್ಯೆ. ಸೊ ರಿಲೆವೆಂಟ್ ಆದಂತ ಡಾಕ್ಯುಮೆಂಟ್ ತಗೋರಿ, ನಾವು ಇದ್ರ ಬಗ್ಗೆ ಕ್ರಮ ತಗೋತೀವಂತ ಅವಾಗಂದ್ರು. ನಾವು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತಾ ವಿ ಹ್ಯಾವ್ ಮೇಡ್ ಅ ಫೈಲ್. ನಾವು ಈಗ ಫೈಲ್ ಮಾಡಿದ್ವಿ. ಬಟ್ he has given ರಾಂಗ್ ಇನ್ಫಾರ್ಮೇಶನ್ ಟು ಎಲೆಕ್ಷನ್ ಕಮಿಷನ್. ಎಲೆಕ್ಷನ್ ಕಮಿಷನ್ಗೆ ತಪ್ಪು ಮಾಹಿತಿ ಕೊಟ್ಟು ಟೋಟಲ್ ಐ ಡೋಂಟ್ ಹ್ಯಾವ್ ಎನಿ ಕೇಸಸ್ ಆನ್ ಮೀ ಅಂತ ಹಾಕಿದ್ದಾರೆ. ನನ್ನ ಮೇಲೆ ಒಂದೊಂದು ಕೇಸ್ ಇಲ್ಲ.
ಅಂತೇಳಿ ಚುನಾವಣೆ ನಮ್ಮ ಅಫಿಡವಿಟ್ ಅಲ್ಲಿ ಏನಿರುತ್ತೆ, ಎಷ್ಟು ಕೇಸ್ ನಿಮ್ಮ ಮೇಲಿದೆ, ಎಷ್ಟು ಕೇಸಲ್ಲಿ ಸಜೆ ಆಯ್ತು, ಎಷ್ಟು ಕೇಸಲ್ಲಿ ಬೇಲ್ ಇದೆ, ಎಷ್ಟು ನಡೀತಾ ಇದೆ, ಅವೆಲ್ಲ ಸಪರೇಟ್ ಸೆಕ್ಷನ್ ಮಾಡಿ ನಾವು ಮಾಹಿತಿ ಚುನಾವಣೆ ಆಯೋಗ ಕೊಡಬೇಕು. ಇವರು ತಮ್ಮ ಅಫಿಡವಿಟ್ 2023 ಅಫಿಡವಿಟ್ ಅಲ್ಲಿ ಏನ್ ಹೇಳ್ತಾರೆ, ನನ್ನ ಮೇಲೆ ಏನು ಕೇಸ್ ಇಲ್ಲ ಅಂತ ಹೇಳಿ. ಇದು ಕೂಡ ನಾವು ಈಗ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಖುಲಾಸೆಗಳು ಕೊಡ್ಬೇಕು ಸರ್, ನಮ್ಮ ಇನ್ಫಾರ್ಮೇಶನ್ ಕೊಡಬೇಕು. ಈ ತರ ಕೇಸ್ ಆಗಿತ್ತು, ಖುಲಾಸೆ ಆಗಿದ್ವಿ ನಾವು, ಕೊಡ್ಬೇಕು ಸರ್. ಖುಲಾಸೆಗಳು ಕೊಡಬೇಕು. ಎನಿ ಕೇಸ್ ಆನ್ ಮೀ, ಇಫ್ ಇಟ್ ಈಸ್ ಓವರ್ ಆರ್ ಇಫ್ ಇಟ್ ಇಸ್ ರನ್ನಿಂಗ್, ಇಫ್ ಇಟ್ ಈಸ್ ಕನ್ವಿಕ್ಟ್ ಆರ್ ಇಟ್ ಈಸ್ ನೀವು ರಿಲೀಸ್ ಆದ್ರೆ ಅಕ್ವಿಟ್ ಆದ್ರೆ ನೀವು ಕೊಡ್ಲೇಬೇಕು ಅದ್ರ ಬಗ್ಗೆ. ಸೊ ಈ ಯಾವ ಮಾಹಿತಿ ಕೂಡ ಅವ್ರು ಕೊಟ್ಟಿದೆ, ಎಲ್ಲರೂ ನಿಲ್ಲಿಲ್ಲ ಅಂತ ಹೇಳಿ ಹಾಕೋತಾ ಹೋಗ್ತಾರೆ. ಸೊ ಇದು ಕೇಸ್ ಬಗ್ಗೆ ಒಂದಾಯ್ತು. ಆಮೇಲೆ ಫೈನಾನ್ಷಿಯಲ್ ಡಿಸ್ಪ್ರಪೋರ್ಷನೇಟ್ ಏನಿದೆ ಅಂತಂದ್ರೆ, ಇವರು 40 ಎಕರೆ ತಮ್ಮ ಪರಿವಾರದ ಜಮೀನಿಂದ 200 ಎಕರೆ ಜಮೀನ್ವರೆಗೂ ವಾಟ್ ಈಸ್ ದ ಸೋರ್ಸ್ ಆಫ್ ಯುವರ್ ಇನ್ಕಮ್, ನಿಮ್ ಸೋರ್ಸ್ ಆಫ್ ಇನ್ಕಮ್ ಏನಿದೆ, ವಾಟ್ ಈಸ್ ದ ಬಿಸ್ನೆಸ್ ಯು ಆರ್ ಡೂಯಿಂಗ್. ಇಷ್ಟು ದೊಡ್ಡ ಪ್ರಾಪರ್ಟಿ ಮಾಡಲಿಕ್ಕೆ ನಿಮ್ದು 4 ಕೋಟಿ ಪ್ರಾಪರ್ಟಿ 2018 ನಲ್ಲಿ ನೀವು ಒಟ್ಟು ಅಸೆಟ್, ಟೋಟಲ್ ಅಸೆಟ್ ವಾಸ್ 4 crores. ಮಾನ್ಯ ಸಭಾಪತಿಗಳು, ಆಮೇಲೆ ಮಾನ್ಯ ಉಸ್ತುವಾರಿ ಸಚಿವರು ತಾವು ಕ್ರಮ ತಗೊಳ್ಳಿ. ಇಟ್ ಇಸ್ ಆಲ್ ಏನು ಪ್ರೈಮಫೆಸಿ ಕಣ್ಣಿಗೆ ಕಾಣ್ತಾ ಇದೆ ಇದು. ಸೊ ಇದ್ರ ಬಗ್ಗೆ ಸ್ವಲ್ಪ ತಾವು ಗಮನ ಹರಿಸಿ, ಇದ್ರ ಮೇಲೆ ತನಿಖೆ ಆದ್ರೆ ಮತ್ತೆ ಮೂಡೋದು ಏನಿದೆ. ಈಗ ಗುಲ್ಬರ್ಗದಲ್ಲಿ ಅವರು YES ಇದು ಫೋಟೋ ಯಾಕಂತಂದ್ರೆ ಇಸ್ಪೆಟ್ ಕ್ಲಬ್ ನಡೆಸೋದು, ಆಮೇಲೆ IPL ಬೆಟ್ಟಿಂಗ್ ನಡೆಸುವಂಥದ್ದು. ಇಲ್ಲಿ ಓಂ ನಗರಲ್ಲಿ ಅವರ ಗಾಡಿ ರೇಡ್ ಆಯ್ತು, ಸೋಲಾಪುರದಿಂದ ಅವರ ಬ್ರದರ್ಸು ಅವರೆಲ್ಲ ಅದನ್ನು ಸಿಗಿಬಿದ್ರು. ಆ ಕೇಸ್ ಬಗ್ಗೆ ಏನಾಯ್ತು, ಎಲ್ಲ ಕಂಪ್ಯೂಟರ್ ಸಿಗಬಿತ್ತು, ಮೊಬೈಲ್ ಸಿಗಬಿತ್ತು, ಎಲ್ಲ ಸಿಗಬಿತ್ತು. ವಾಟ್ ಈಸ್ ದ ಔಟ್ಕಮ್, ಅದ್ರ ಬಗ್ಗೆ ಏನಿದೆ, ಸರ್ಕಾರದ ಬಗ್ಗೆ ಹೇಳಬೇಕು. ಇವರು ಟೋಟಲಿ ಇನ್ವಾಲ್ವ್ ಆಗಿ ಎದ್ರಲ್ಲಿ ಇನ್ವಾಲ್ವ್ ಇರ್ತಾರೆ ಅಂತಂದ್ರೆ IPL ಬೆಟ್ಟಿಂಗು, ಬೇರೆ ಬೇರೆ ಕಡೆ ಇವ್ರದ್ದೇನೋ ಸ್ಪಾಗಳು, ಮಸಾಜ್ ಪಾರ್ಲರ್ಗಳು, ಹೋಟೆಲ್ಗಳು ನಡೆಸ್ತೀವಿ ಅಂತೇಳಿ ಸುದ್ದಿಗಳು, ಅವ್ರ ಬಗ್ಗೆ ತನಿಖೆ ಆಗಬೇಕು. ವಾಟ್ ಈಸ್ ದ ಸೋರ್ಸ್ ಆಫ್ ದ ಇನ್ಕಮ್. ನೀವು 300 crores ಇನ್ ಸ್ಪ್ಯಾನ್ ಆಫ್ ಅಂದ್ರೆ 1000 times ಇನ್ಕ್ರೀಸ್ ಇನ್ ದ ಪ್ರಾಪರ್ಟಿ. 1,000 ಪಟ್ಟು 5 ವರ್ಷದಲ್ಲಿ ನಾವು ಗಳಿಸ್ತೇವೆ. ಈ ಸ್ಪೀಡ್ ಎಲ್ಲಿ, ಹೌ ಯು ಹ್ಯಾವ್ ಗಾಟ್ ದಟ್ ಸ್ಪೀಡ್, ಇದು ನಾವು ಕೇಳ್ತಾ ಇದ್ದೀವಿ.